ಇನ್ನು ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಗೆ ಅನುಮೋದನೆ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅನ್ನುವಂತ ಸ್ಪಷ್ಟನೆ ಸಿಗ್ತಾ ಇದೆ. ಈಗ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ವರದಿಯ ಕುರಿತಂತೆ ಸ್ಪಷ್ಟನೆ ಕೇಳಲಾಗಿದೆ. ಮೀಸಲಾತಿ ನೀಡಬೇಕು ಅನ್ನುವಂತ ಬೇಡಿಕೆ ಬಂದಿರೋದು ನಿಜ, ಅಂಥದ್ದೊಂದು ಡಿಮ್ಯಾಂಡ್ ಇದೆ, ಹೌದು. ಆದರೆ ಸರ್ಕಾರದ ಮುಂದೆ ಇದರ ಯಾವುದೇ ಪ್ರಸ್ತಾವನೆಯೂ ಇಲ್ಲ ಅನ್ನುವಂಥ ಸ್ಪಷ್ಟನೆ ಈಗ ಸಿಗ್ತಾ ಇದೆ. ಕೆಲವೇ ನಿಮಿಷಗಳ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ಗಮನಿಸ್ತಾ ಇದ್ವಿ. ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಗೆ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯ ಆಗಿತ್ತು. ಬಟ್ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆ ಕಾಮಗಾರಿಯಲ್ಲಿ ಈ ರೀತಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂಥ ಸ್ಪಷ್ಟನೆ, ಮೀಸಲಾತಿಯನ್ನು ನೀಡಬೇಕು ಅನ್ನೋ ಬೇಡಿಕೆ ಇದೆ, ಈ ಮುಂಚೆಯಿಂದನೂ ಇದೆ ಅದು. ಬಟ್ ಈಗ ಸರ್ಕಾರ ಯಾವುದೇ ಈ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿಲ್ಲ. ರಾಜ್ಯ ಸರ್ಕಾರದ ಮುಂದೆ ಇದರ ಯಾವುದೇ ಪ್ರಸ್ತಾವನೆಯೂ ಕೂಡ ಇಲ್ಲ ಅನ್ನುವಂಥ ಸ್ಪಷ್ಟನೆ ಈಗ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆ. ಉಪಚುನಾವಣೆ ಇಷ್ಟು ಸನಿಹದಲ್ಲಿದ್ದಾಗ ಅದು ನಿನ್ನೆಯಷ್ಟೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆ 3 ಕ್ಷೇತ್ರಗಳಿಗೆ ಮತದಾನ ಇದೆ. ಈ ಮಧ್ಯೆ ಸರ್ಕಾರದ ಈ ನಿರ್ಧಾರ ಚರ್ಚೆ ಕಾರಣ ಆಗಿತ್ತು. ಬಟ್ ಇಲ್ಲ ಅಂತ ಪ್ರಸ್ತಾವನೆ ಯಾವುದು ಕೂಡ ಅನ್ನುವಂಥ ಸ್ಪಷ್ಟನೆ ಈಗ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.